ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಕಾರ್ಯಕ್ರಮ ಮ್ಯೂಸಿಕಲ್ ನೈಟ್ ಅಂತ ಶುರುವಾದಂಥ ಕಾರ್ಯಕ್ರಮ ಸಂಗೀತದ ಮತ್ತು ಸಾಂಸ್ಕೃತಿಕತೆಯ ವಿವಿಧ ಪ್ರಕಾರಗಳನ್ನ ನಾವು ಮಾಡಬೇಕು ಅಂತ ಬಯಸಿದಾಗ ಈ ಹಿಂದೆ ನಾವು ತಾಳಮದ್ದಳೆ ಕೂಡ ಮಾಡಿದ್ವಿ. ಒಂದು ಭಾವಗೀತೆ ಕಾರ್ಯಕ್ರಮ ಒಂದ್ಸರಿ ಆಗಿತ್ತು, ಹಾಗೆ ಜನಪದ ಗೀತೆ ಕಾರ್ಯಕ್ರಮ ಒಂದ್ಸರಿ ಆಗಿತ್ತು. ಹಾಗೆ ಈಗ ನಾವು ಕನ್ನಡ ಗಜಲ್ ಯಾಕೆ ಮಾಡಬಾರ್ದು ಅಂತ ಕೂಡ ಒಂದು ಯೋಚನೆ ಮಾಡಿದಾಗ ಗಜಲ್ ಅಂತ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ನಮ್ಮ ತಂಡ, ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಇವತ್ತು ಗಜಲ್ನ ಹೊಸ ಪ್ರಯೋಗ ಕನ್ನಡದಲ್ಲೂ ಈ ಥರ ಆಗಿದೆ. ಆ ಪ್ರಯೋಗ ಇಲ್ಲಿಂದನೂ ಕೂಡ ಮುಂದುವರಲಿ ಅಂತ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಈ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮವನ್ನು ಸರಿಸುಮಾರು ಒಂದು 50 ವಾರಗಳ ಕಾಲ ನಡೆಸ್ಕೊಳ್ತಾ ಬರ್ತಾ ಇದೆ ಯಶಸ್ವಿಯಾಗಿ. ಹಾಗಾಗಿ ಇದು ಹೀಗೆ ಮುಂದುವರಿತಿದೆ. ಪ್ರತಿ ವಾರ ಶನಿವಾರ ನಡೆಯುತ್ತೆ, ಒಂದೊಂದು ವಾರನೂ ಹೊಸ ರೀತಿಯಲ್ಲಿ ಭಿನ್ನವಾಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇನ್ನೂ ವಿಶೇಷ ಹೇಗೆ ಅಂದರೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ಅವರು ಬಂದಿರೋದು ದೊಡ್ಡ ವಿಶೇಷ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಗಜಲ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರುವಂಥ ನಮ್ಮ ಅನುರಾಗ್ ಗದ್ದಿ, ಇವರು ಮೂಲತಃ ಹಿಂದೂಸ್ತಾನಿ ಗಾಯಕರು. ಅವ್ರದ್ದೇ ಆದ ಒಂದು ತಂಡ ಕಟ್ಟಿಕೊಂಡು ಈ ಕನ್ನಡ ಗಜಲ್ನ ಯಾಕೆ ಮಾಡಬಾರ್ದು ಅಂತ ಹೊಸ ಪ್ರಯೋಗ ಮಾಡಿ ಅವ್ರದ್ದೇ ಆದಂಥ ಯಶಸ್ವಿಯ 100 ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ನಡೆಸ್ಕೊಟ್ಟಿದ್ದಾರೆ. 100ನೇ ಕಾರ್ಯಕ್ರಮ ನಾವು ಪ್ರೆಸ್ ಕ್ಲಬ್ಬಲ್ಲಿ ಮಾಡ್ತೀವಿ ಸರ್ ಅಂತ ಹೇಳಿ ಬಂದಿದೆ. ಹಾಗಾಗಿ ಅವರು ನಮ್ಮಲ್ಲಿ ಮಾಡಿರೋದಕ್ಕೆ ಅವರು ತುಂಬ ಧನ್ಯವಾದಗಳು. ಹಾಗೆ ಅವರು ಕೂಡ ನಾವು ಒಂದು ವೇದಿಕೆ ಕಳಿಸ್ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಅವ್ರು ಕೊಟ್ಟಿದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಕೋರ್ತಾ, ಮೊದಲನೇದಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಆರ್ ಶ್ರೀಧರ್ ಅವರು ನಮ್ಮ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ಅವ್ರನ್ನ ಕರ್ಕೊಂಡು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಇವತ್ತು ನಮ್ಮ DC ಸಾಹೇಬರು ನಮ್ಮ ಗಾಯಕರುಗಳಿಗೆಲ್ಲ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ಅನುರಾಗ್ ಗದ್ದಿ ಅವ್ರಿಗೆ ನಮಸ್ಕಾರ. ಮಾತನಾಡುವಂಥ ಸಮಯ ಅಂತ ಖಂಡಿತ ಅಲ್ಲ ಇದು. ಆದರೂ ಕೂಡ ನಿಮ್ಗೊಂದು ಸ್ವಾಗತಕ್ಕೆ ಪ್ರತಿ ವಾರ ಕೋರಲೇಬೇಕು. ನಮ್ಮ ಸಮಿತಿ ಬಂದಾದ ಮೇಲೆ ನಮ್ಮ ಎಲ್ಲ ಪತ್ರಕರ್ತರು, ನಮ್ಮ ಸದಸ್ಯರು, ಅವರ ಕುಟುಂಬದವರು ಪ್ರತಿ ವಾರದಲ್ಲಿ ಒಮ್ಮೆ ವಾರಾಂತ್ಯ ಬಂದು ಸೇರೋದಕ್ಕೆ ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ವಿ. ಇದು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಸತತವಾಗಿ 50 ವಾರಗಳನ್ನು ದಾಟಿ, ಹಿಂದೆ ನೋಡ್ತಿದ್ದು 50 ವಾರಗಳು, 75 ವಾರಗಳು ಈ ಥರ ಫಿಲಮ್ನ ಬರೋ ರಾಜ್ಕುಮಾರ್ ಸಿನಿಮಾಗಳು ಬರ್ತಿದ್ದು. ಆ ಥರ ಪ್ರತಿ ವಾರವೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ ನಂತರ ಹೆಮ್ಮೆ ಅಂತ ಅನಿಸುತ್ತೆ. ವಿಶೇಷವಾಗಿ ಅನುರಾಗ್ ಹಿಂದೆ ನಮ್ಮಲ್ಲೊಮ್ಮೆ ಕೇಳಿದ್ರು, ಸರ್ ನನಗೊಂದು ಸ್ಟೇಜ್ ಕೊಡಿ, ನನ್ನೊಂದು ವಿಭಿನ್ನವಾದಂತಹ ಒಂದು ಪ್ರಯೋಗವನ್ನು ಮಾಡಿದ್ದೇನೆ, ಒಂದು ಅವಕಾಶ ಮಾಡಿಕೊಡಿ, ನೀವು ಪತ್ರಕರ್ತರುಗಳ ಮುಂದೆ ನಾವು ಹಾಡ್ತೇವೆ. ನಿಜಕ್ಕೂ ಕೂಡ ಅನುರಾಗ್ ಇವತ್ತು ಹಾಡಿದಂತಹ ಒಂದು ಶೈಲಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಟ್ಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್ ಇನ್ ಕನ್ನಡ ಮ್ಯೂಸಿಕ್ಸ್ ಅಂತ ನನಗಂತೂ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಯಾಕೆಂದರೆ ಇದೊಂಥರ ಭಾವಗೀತೆ ಥರನೂ ಕೇಳ್ತಿಲ್ಲ, ಅಥವಾ ಬೇರೆ ಯುಗಳ ಗೀತೆಗಳ ಥರನೂ ಕೇಳ್ತಿಲ್ಲ. ಇದೆಲ್ಲ ಒಂದು ಕಡೆ ದ ಮಿಕ್ಸ್ ಆಫ್ ಸಮಥಿಂಗ್, ಏನೋ ಒಂದು ಫ್ಯೂಷನ್ ಥರ ಅಂತ ಅನ್ನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ. ಮತ್ತು ತುಂಬ ಸರಳವಾದಂತಹ ಸಂಗೀತ ಸಾಧನೆಗಳನ್ನ ಇಟ್ಕೊಂಡು ಅವರು ಇದನ್ನು ಮಾಡಿದ್ದಾರೆ. ಸೊ ಅದು ಮುಂದುವರಿಸಲಿ ಅವರು. ನಂತರ ಬೇಕಾದ್ರೆ ಇನ್ನೊಮ್ಮೆ ಮಾತಾಡೋಣ, ಯಾಕಂದರೆ ಟೈಮ್ ಇಲ್ಲ. ಇನ್ನು ಜಗದೀಶ್ ಸರ್ ಬಗ್ಗೆ ನಾವೇನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಜನರಲ್ ಸೆಕ್ರೆಟರಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಒಬ್ಬ ಸರಳ, ಸಜ್ಜನ ಮತ್ತು ಈ ಬಡವರಿಗೆ ಯಾವುದಾದ್ರೂ ಒಂದು ನ್ಯಾಯ ಅನ್ನುವಂಥದ್ದು ಸಿಗಬೇಕು ಅನ್ನೋದಾದರೆ ಅದನ್ನು ನಾವು ಜಗದೀಶ್ ಸರಲ್ಲಿ ನಾವು ಕಾಣ್ಬೋದು. ಯಾಕೆಂದರೆ ಅವರು 1500ಕ್ಕೂ ಹೆಚ್ಚು ಕೇಸ್ಗಳನ್ನು ವಿಲೇವಾರಿ ಮಾಡಿದವರು ಬಂದಾಗಿಂದ. ಬಹುತೇಕ
ನಾವು ಕಂಡಂತಹ ಕೆಲವೊಂದು ಅಧಿಕಾರಿಗಳಲ್ಲಿ ಇವರು ಕೂಡ ಒಬ್ರು. ಯಾಕೆ ಈ ಮಾತನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಲವಾರು ಅಧಿಕಾರಿಗಳನ್ನ ಕಂಡಿದ್ದೇನೆ. ಸರ್ಕಾರದ ವಿರುದ್ಧವೇ ಆದೇಶಗಳನ್ನ ಮಾಡಿರುವಂತಹ ಅಧಿಕಾರಿಗಳನ್ನೂ ಕೂಡ ನಾನು ಕಂಡಿದ್ದೇನೆ. ಅಂದ್ರೆ ಸರ್ಕಾರದ ಸ್ವತ್ತನ್ನ ಪ್ರೈವೇಟ್ನವರು ಕೊಡುವಂತ ಒಂದು ಅಧಿಕಾರಿಗಳು ಆ ಥರ ಆದೇಶಗಳನ್ನ ಮಾಡಿ ಹೋಗಿರೋದನ್ನು ನೋಡಿದ್ದಾನೆ. ಅಂತಹ ಆದೇಶಗಳನ್ನ, ಹಲವಾರು ಆದೇಶಗಳನ್ನ ಅದನ್ನು ತಿರುಗಿಸಿ ಇವತ್ತು ಸರ್ಕಾರದ ಜಾಗ ಏನಿದೆ ಅದನ್ನ ಇವರು ಕೇವಲ ಅತಿಕ್ರಮಣವನ್ನ ತರು ಮಾಡ್ತಿಲ್ಲ, ಸರ್ಕಾರದ ಭೂಮಿ ಸರ್ಕಾರಕ್ಕೆ ತಲುಪುವಂತಹ ತೀರ್ಪುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದು ಸುಮಾರು ಜನ ಗೊತ್ತಿಲ್ಲ. ಮತ್ತೆ ಅತಿಕ್ರಮಣ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ರಾಜಕಾರಣಿಗಳ ಹಿಂಬಾಲಕರ ಮಾಡ್ಕೊಂಡಿರೋದು. ಅಷ್ಟೆಲ್ಲ ಇನ್ಫ್ಲೂಯೆನ್ಸ್ ಬಂದರೂ ಕೂಡ ಇವ್ರು ಬಿಟ್ಟಿಲ್ಲ ಅದಕ್ಕೆ. ಸೊ ಈ ರೀತಿಯಾದಂತಹ ಒಂದು ಖಡಕ್ ಸರಳವಾಗಿ ಕಾಣ್ತಾರೆ, ಬಟ್ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡು ಅವರು ಇವತ್ತು ಸರ್ಕಾರದ ಒಂದು ಬೆನ್ನೆಲುಬಾಗಿ ಬೆಂಗಳೂರು ನಗರದ ರಿಯಲ್ ಎಸ್ಟೇಟ್ ಮಾಫಿಯಾದ ಭೂ ಅತಿಕ್ರಮಣವನ್ನ ತೆರವುಗೊಳಿಸಿ ನಮ್ಮ ಸರ್ಕಾರದ ಭೂಮಿಯನ್ನು ಅವರು ಉಳಿಸ್ತಿದ್ದಾರೆ. ಗೌರವ ಸದಸ್ಯತ್ವದ ಸಮರ್ಪಣೆ. ನಮಸ್ಕಾರ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಇವತ್ತೇನು ಕನ್ನಡ ಗಜಲ್ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಅಧ್ಯಕ್ಷರಾದ ಶ್ರೀಧರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ಬೆಳ್ಳಿತಟ್ಟೆ ಅವರು ಆತ್ಮೀಯವಾಗಿ ಕರೆದ್ರು. ಅದು ಆ ಆಹ್ವಾನವನ್ನು ಸ್ವೀಕರಿಸಿ ಇವತ್ತಿಲ್ಲಿ ಬಂದಿದೆ. ನಿಜವಾಗೂ ಸಹ ಖುಷಿ ಅನಿಸುತ್ತೆ. ಗದ್ದಿಯವರು ಅದ್ಭುತವಾದ ಸಂಗೀತವನ್ನು ಕೇಳಿ ನಿಜಕ್ಕೂ ಸಹ ಆ ಇಂಪಾದ ಸಂಗೀತ, ಅದರಲ್ಲೇ ನಾವು ತಲ್ಲೀನರಾಗಬೇಕು, ಅಷ್ಟು ಇಂಪಾಗಿ ಅವರು ಸಂಗೀತವನ್ನು ಹಾಡ್ತಾ ಇರೋದು ನಿಜಕ್ಕೂ ಸಹ ಖುಷಿ ಕೊಡುವಂಥ ವಿಷಯ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ. ಇನ್ನು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರು ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಕನ್ನಡದ ಗಜಲನ್ನು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಶುಭಾಶಯಗಳನ್ನ ಕೋರ್ತೇನೆ. ಅದೇ ರೀತಿ ಪ್ರೆಸ್ ಕ್ಲಬ್ನ ಪ್ರತಿಷ್ಠಿತ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಗೌರವ ಸದಸ್ಯತ್ವ ಕೊಟ್ಟು ಮತ್ತು ಅದರ ಜೊತೆಗೆ ಗೌರವ ಸಮರ್ಪಣೆ ಮಾಡಿದ್ದಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳಷ್ಟು ಹೊಗಳಿದ್ದಾರೆ, ಆದರೆ ಅಷ್ಟು ಹೊಗಳಿಕೆಗೆ ನಾನು ಅರ್ಹ ಅಂತ ನನಗೇನೋ ಅನಿಸೋದಿಲ್ಲ. ಆದರೆ ಸರ್ಕಾರ ಈ 20 ವರ್ಷದಲ್ಲಿ, ನನಗೆ 20 ವರ್ಷ ಸರ್ವಿಸ್ನಲ್ಲಿ ಸರ್ಕಾರ ಯಾವುದೆಲ್ಲ ಹುದ್ದೆಗಳನ್ನು ಕೊಟ್ಟಿದೆ ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನಂತೂ ಖಂಡಿತ ಮಾಡಿದ್ದೇನೆ. ಇನ್ನು ಮುಂದಿನ 8-9 ವರ್ಷಗಳ ಕಾಲ ಆ ಕೆಲಸವನ್ನು ಮುಂದುವರಿಸಬೇಕಾಗಿದೆ. ನಿಜಕ್ಕೂ ಸಹ ಸರ್ಕಾರ ನನಗೆ ಸರ್ವಿಸಿಗೆ ಸೇರಿದಾಗಿಂದ ಎಲ್ಲ ಸರ್ಕಾರಗಳು, ಯಾವ್ಯಾವ ಸರ್ಕಾರಗಳು ಬಂದರೆ ಎಲ್ಲ ಸರ್ಕಾರಗಳು ಹುಡುಕಿ ಇಂಪಾರ್ಟೆಂಟ್ ಪೋಸ್ಟ್ ಕೊಟ್ಟಿದ್ದಾರೆ. ಆ ಪೋಸ್ಟಿಂಗನ್ನು ವಿನಯಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ಅದರ ಜೊತೆಗೆ ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಖಂಡಿತ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಪ್ರತಿ ಶನಿವಾರ ಸಂಗೀತಮಯವಾದಂಥ ವಾತಾವರಣ ಈ ಪ್ರೆಸ್ ಕ್ಲಬ್ನ ಆವರಣ. ಭಾಳ ಹೆಮ್ಮೆ ಅನ್ಸತ್ತೆ, ಖುಷಿ ಅನ್ಸತ್ತೆ. ನಾನು ಕಲಾದೇಗುಲ ಶ್ರೀನಿವಾಸ್ ನಿರೂಪಣೆಯ ಜವಾಬ್ದಾರಿಯಲ್ಲಿ ಜೊತೆಲಿದ್ದೇನೆ. ನಾನು ಕೂಡ ಮಾಧ್ಯಮದವನಾಗಿ ಪ್ರೆಸ್ ಕ್ಲಬ್ನ ಆವರಣ ಸದಾ ಬೇರೆ ಬೇರೆ ವಿಷಯ ವಿಚಾರಗಳು, ಪ್ರೆಸ್ ಮೀಟ್, ಈ ಗಿಜಿ ಎನ್ನುವಂಥ ವಾತಾವರಣದಲ್ಲಿ ಮತ್ತೆ ಈ ಮೌನದಲ್ಲಿ ಸಂಗೀತವೇ